ಇನ್ನು ಈ ಸಾಂಗ್ ಬರೆಯೋದಕ್ಕೆ ಅಂತ ಕೂತಾಗ ಎಷ್ಟೋ ಬರೆದಂತಹ ಹಾಳೆಗಳು ಡಸ್ಟ್ಬಿನ್ಗೆ ಹೋಗುತ್ತೆ. ಸೊ ನಿಮಗೆ ಈ ಸಿನಿಮಾದಲ್ಲಿ ಬೇಗ ಮುಗಿಸಿದ್ನಪ್ಪ ಈ ಸಾಂಗ್ನ ಅಂತ ಹೇಳಿದ್ರೆ ಅದು ಯಾವುದು, ಮತ್ತು ಯಾಕಷ್ಟು ಬೇಗ ಮುಗೀತು? ತುಂಬ ಲೇಟ್ ಆಯಿತು, ಮುಗಿತಾನೇ ಇಲ್ಲಪ್ಪ ಈ ಸಾಂಗು ಅಂತಂದರೆ ಅದು ಯಾವುದು? ಆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಾದರೆ. ತುಂಬಾ ಮುಗಿತಾನೆ ಇಲ್ಲ ಅಂತ ಹೇಳೋದ್ರಿಂದ ಶುರು ಮಾಡ್ತೀನಿ. ಬಿಕಾಸ್ ಏನಕ್ಕೆ ಅಂತಂದ್ರೆ ಒಂದ್ ಸಾಂಗ್ ಒಂದ್ ವರ್ಷನ್ ಬರೆದ್ ಬಿಡ್ತೀವಿ, ಆಮೇಲೆ ಕೆಲವು ಸಲ ನಮಗೂ ಅನ್ಸುತ್ತೆ ಇದು ಇನ್ನೂ ಏನೋ ಬರೀಬಹುದು, ಇದ್ರಲ್ಲಿ ಇನ್ನೂ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಅಂದ್ರೆ ಟೈಮ್ ಜಾಸ್ತಿ ಇದ್ದಷ್ಟು ಏನಾಗುತ್ತೆ, ಅದನ್ನ ಡೆವಲಪ್ ಮಾಡ್ತಾನೆ ಹೋಗ್ತೀವಿ. ಇನ್ನೂ ಯಾವ್ದೋ ಒಂದ್ ಲೈನ್ ತಿದ್ದಿದ್ರೆ ಇನ್ನೇನೋ ಒಂದು ಹೊಸ ಮೀನಿಂಗ್ ಬಂದ್ಬಿಡುತ್ತೆ, ಅವ್ರಿಗೇನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಕೆಲಸ. ಅಂದ್ರೆ ಟೈಮ್ ಎಷ್ಟಿದೆ ಅನ್ನೋದ್ರ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಟೈಮ್ ಇದ್ದಾಗ ಅದನ್ನ ಓಕೆ ಮಾಡಿ ಹಂಗೆ ಇಟ್ಬಿಡೋದು ಕಮ್ಮಿ, ಇದಾಗೋಗಿದೆ ಇದು ಕೆಲಸ ಮುಗೀತು ಅನ್ನೋ ತರದ್ ಕಮ್ಮಿ. ಅದಿದೆ ಅಂತಂದಾಗ ಓಕೆ ಇನ್ನೊಂದ್ 2 ಲೈನ್ ಏನೋ ಬೆಟರ್ ಮಾಡೋಣ ಅನ್ನೋದು ಕೆಲವು ಸಲ ಇರುತ್ತೆ. ಅದು ಕೆಲವು ಸಲ ಅವ್ರದ್ದು ಇನ್ಪುಟ್ಸ್ ಇರುತ್ತೆ. ಕೆಲವು ಸಲ ಮ್ಯೂಸಿಕ್ ಡೈರೆಕ್ಟರ್ಗಳು ಏನೋ ಒಂದು ಹೊಸದು ಕೊಡ್ತಾರೆ, ಇಲ್ಲ ಈ ತರ ಏನೋ ಮಾಡೋಣ ಅಂತ ಹೇಳಿ ಅಂತ. ಸೊ ಆ ತರ ಲೈಕ್ ತಿಂಗಳಾನ್ಗಟ್ಲೆ ಬರ್ದಿದ್ದ ಸಾಂಗ್ಗಳು ತುಂಬಾ ಇದೆ. ತಿಂಗಳಾನ್ಗಟ್ಲೆ ಸ್ಟ್ರೆಚ್ ಅಲ್ಲಿ 2 ಲೈನ್ ಮಾತ್ರ ಉಳಿಸ್ಕೊಂಡು 2 ಲೈನ್ಗೋಸ್ಕರ ತುಂಬಾ ತಿದ್ದಿರೋದು ಅದೆಲ್ಲ ಇದೆ. ತುಂಬಾ ಬೇಗ ಬರ್ದಿದ್ದು ಅಂದ್ರೆ ಕರ್ಮದ ಕಲ್ಲನ್ನು ಬರ್ದೆ. ಬಿಕಾಸ್ ಅದು ಹೇಳ್ದಂಗೆ ತುಂಬಾ ಟೈಮ್ ಇರ್ಲಿಲ್ಲ ಅಲ್ಲಿ. ಲೈಕ್ ನನ್ಗೆ 2 ದಿನದಲ್ಲಿ ಬರೀಬೇಕಿತ್ತು. ಸೊ ನಾನು ಓವರ್ ನೈಟ್ ಕುತ್ಕೊಂಡು ಬರ್ದೆ ಅದನ್ನ. ಅದಲ್ದಲೆ ಆಚಾರಂಡ್ಕೋ ಅಂತ ಒಂದು ಸಿನಿಮಾಗೆ ಸಾಂಗ್ಸ್ ಬರ್ದಿದೀನಿ. ಅದರಲ್ಲಿ ಏನಕ್ಕೆ ಅಂತಂದ್ರೆ ಬಿಂದು ಮಾಲಿನಿ ಅವರು ಮ್ಯೂಸಿಕ್ ಡೈರೆಕ್ಟರ್. ಅದಕ್ಕೆ ತುಂಬಾ ಟ್ಯೂನ್ಗಳು ಕೇಳ್ತಿದ್ದಂಗೆನೆ ಬಾಯಿಗೆ ಬರೋ ತರ ಇತ್ತು. ಸೊ ಅದನ್ನ ಆ ಫ್ಲೋ ನಲ್ಲಿ ಬರ್ಕೊಂಡು ಹೋಗೋದು ಈಸಿ ಆಗ್ತಾ ಇತ್ತು. ಸೊ ಅದುವೇ ಲೈಕ್ ತುಂಬಾ ಶಾರ್ಟ್ ಪೀರಿಯಡ್ ಅಲ್ಲಿ ಬರ್ದಿರೋ ಸಾಂಗ್ಸ್ ಅಂತ ಹೇಳ್ಬೋದು, ಆಚಾರಂಡ್ಕೋ ಸಿನಿಮಾದಲ್ಲಿ ಬರ್ದಿರೋ ಸಾಂಗ್ಸ್. ಓಕೆ, ಇನ್ನು ನೀವು ಅವಾಗಲೇ ಹೇಳ್ತಾ ಇದ್ರಿ ನಾನು ಒಂದು ರೀತಿಯಾಗಿ ಶೆಟ್ರ್ ಗ್ಯಾಂಗ್ನ ಆಸ್ಥಾನದ ಕವಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಅಷ್ಟು ಒಳ್ಳೊಳ್ಳೆ ಆಫರ್ಸ್ಗಳು ಕೊಡ್ತಾರೆ, ಅಷ್ಟು ಒಳ್ಳೊಳ್ಳೆ ಅವಕಾಶಗಳು ಕೊಡ್ತಾರೆ. ಅದರ ಜೊತೆಗೆ ನಿಮಗೆ ಬಹುದೊಡ್ಡ ಒಂದು ಅವಕಾಶ ಸಿಕ್ಕಿದ್ದು ಅಂತ ಹೇಳಿದ್ರೆ ಕಾಂತಾರ. ಸೊ ಅಲ್ಲಿ ಬರೆದಂತಹ ಸಾಂಗ್ ಕೂಡ ಅದ್ಭುತವಾಗಿ ಹಿಟ್ ಕೊಡುತ್ತೆ. ಸೊ ಆ ಸಾಂಗ್ನ ಕಥೆ ಬಿಚ್ಚಿಡೋದಾದ್ರೆ. ಓಕೆ, ಕರ್ಮದ ಕಲ್ಲನ್ನು ಲೈಕ್ 22 ಕಾಂತಾರ ಏನ್ ಬಂತು ಅದ್ರಲ್ಲಿ ಲೈಕ್ ಇತ್ತು ಮುಂಚೆಯಿಂದ. ಅಲ್ಲೂ ಸೇಮ್ ಹಂಗೆ ಆಯ್ತು. ಅಂದ್ರೆ ಲೈಕ್ ಟ್ಯೂನ್ ಆದಂಗ್ ಕಳಿಸ್ತಾ ಇದ್ರು. ಅದು ಬೇರೆ ಬೇರೆ ಕಾರಣಗಳಿಂದ ಲೈಕ್ ಬರ್ದಿದ್ದು ಅದನ್ನ ಒಂದ್ ಸಾಂಗ್ ಇನ್ನೊಂದು ಆಗಿತ್ತು, ಅದನ್ನ ಶೂಟ್ ಮಾಡಕ್ಕಾಗಿಲ್ಲ, ಏನೋ ಈ ತರದ್ದೆಲ್ಲ ಆಗ್ತಾ ಇತ್ತು. ನನ್ಗೂ ಅವಾಗ ಅದೊಂದು ಬೇಜಾರಿತ್ತು, ಅಯ್ಯೋ ಇದೊಂದ್ ಫಿಲ್ಮ್ ಅಲ್ಲಿ ಇಷ್ಟ ದಿನ ತನಕ ಮಾಡ್ಕೊಂಡ್ ಬಂದೆ, ಈಗ ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ತಿರ್ಬೇಕಾದ್ರೆ ಒಂದ್ ಸಾಂಗು ಬರೆಯಕ್ ಆಗ್ತಾ ಇಲ್ವಲ್ಲ ಇದ್ರಲ್ಲಿ ಅಂತ. ಬಿಕಾಸ್ ಕರ್ಮ ಸಾಂಗ್ ಅವಾಗ ಇನ್ಯಾರಾದ್ರೂ ಸ್ವಲ್ಪ ಅಂದ್ರೆ ನಾನ್ ಬರಿತಾ ಇದ್ದ ಅಲ್ಲಿ ಅದಕ್ಕಿಂತ ಮುಂಚೆ ಎಲ್ಲ ತುಂಬಾ ಲವ್ ಸಾಂಗ್ಗಳು ಅಥವಾ ಫನ್ ಸಾಂಗ್ಗಳು ಏನಿರುತ್ತೆ ಈ ತರ ಬರಿತಾ ಇದ್ದೆ. ಇನ್ ಡೆಪ್ತ್ ಬರಿಬೇಕು ಅನ್ನೋ ತರದ್ ಯಾವ್ದು ಇರ್ಲಿಲ್ಲ. ಯಾರಾದ್ರೂ ದೊಡ್ಡವ್ರ ಹತ್ರ ಯಾರತ್ರನಾದ್ರು ಬರ್ಸೋಣ ಇದನ್ನ, ಅಂದ್ರೆ ಆಲ್ರೆಡಿ ತುಂಬಾ ಚಾಲ್ತಿಯಲ್ಲಿ ಇದ್ದಿದ್ದ ಲಿರಿಸಿಸ್ಟ್ಗಳ ಹತ್ರ ಅದೊಂದು ಆಳವಾಗಿ ಬರೆಯೋರ ಹತ್ರ ಯಾರತ್ರನಾದ್ರು ಬರ್ಸೋಣ ಅನ್ನೋ ತರ ಸರ್ ಒಂದ್ಸಲಿ ಹೇಳಿದ್ರು. ಸೊ ಅದಾಯ್ತು. ಬಟ್ ಒಂದ್ ಪಾಯಿಂಟ್ ಅಲ್ಲಿ ಒಂದಿನ ಬೆಳಗ್ಗೆನೆ ಕಾಲ್ ಮಾಡಿ ಟ್ಯೂನ್ ಕಳ್ಸಿದೀನಿ ಕೇಳಿದ್ರು. ನಾನು ಮತ್ತೆ ಇನ್ನೊಂದು ಲವ್ ಸಾಂಗ್ ಕಳ್ಸಿದಾರೆ ಅನ್ಕೊಂಡ್ ಕೇಳಿದ್ರೆ ಈ ಸಾಂಗ್ ಇತ್ತು. ನಾನು ಇಲ್ಲ ಇದು ಬೇರೆಯವ್ರ ಹತ್ರ ಬರ್ಸೋಣ ಅಂತ ಹೇಳಿದ್ರಲ್ಲ, ಅವರು ಇಲ್ಲ ಬರೀರಿ ಅದೇನಾಗುತ್ತೆ ನೋಡೋಣ, ನಿಮ್ ತುಂಬಾ ತುಂಬಾ ಡೀಪ್ ಆಗಿ ತಗೋಬೇಡಿ, ನಿಮ್ಗೆ ಏನ್ ಅನ್ಸದೆ ಅದನ್ನ ಬರ್ಕೊಂಡ್ ಹೋಗಿ, ನಿಮ್ ಕತೆ ಎಲ್ಲ ಗೊತ್ತಿತ್ತು ನನಗೆ, ನಿಮ್ಗೆ ಕತೆ ಎಲ್ಲ ಗೊತ್ತಲ್ಲ, ಸೊ ಏನ್ ಬರಿಬೇಕು ಬರಿತಾ ಹೋಗಿ ಅಂತ ಹೇಳಿದ್ರು. ಅವಾಗ ತುಂಬಾ ಬೇಸಿಕ್ ಬ್ರೀಫ್ ಇತ್ತು. ಅಂದ್ರೆ ಏನು ಶಿಶುನಾಳ ಶರೀಫರ್ದು ಏನೊಂದು ಚಿಕ್ಕ ಮಾತುಗಳಲ್ಲಿ, ಅಂದ್ರೆ ತುಂಬಾ ಈಸಿ ಆದ ಮಾತುಗಳಲ್ಲಿ ಏನೊಂದು ವೇದಾಂತ ಹೇಳೋದಿದೆ, ಅದ್ರದ್ದೊಂದು ಫಿಲಾಸಫಿ ಹೇಳೋದಿದೆ ಅಂತೆಲ್ಲ ಅಷ್ಟು ಬ್ರೀಫ್ ಇತ್ತು. ಸೊ ನಾನು ಯೋಚನೆ ಮಾಡಿದೆ, ಮಧ್ಯಾಹ್ನ ತನಕ ಯೋಚನೆ ಮಾಡಿದೆ. ನಮ್ಮ ರೈಟರ್ ಅನಿರುದ್ಧ ಮಹೇಶ್ ಅಂತ ಅವ್ರುವೇ ನನ್ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿರೋದ್ರಿಂದ ಅವ್ರ ಜೊತೆಗೂ ಡಿಸ್ಕಸ್ ಮಾಡಿದೆ ಆ ವಿಷಯಗಳನ್ನೆಲ್ಲ. ಸೊ ಅದನ್ನ ಡಿಸ್ಕಸ್ ಮಾಡಿ ಒಂದ್ ವರ್ಷನ್ ಬರ್ದೆ ಅವತ್ ರಾತ್ರಿ ಕೂತ್ಕೊಂಡು. ನನ್ಗೆ ಓಕೆ, ನನ್ಗೂ ಗ್ಯಾರಂಟಿ ಇಲ್ಲ ಈ ತರದ ಸಾಂಗ್ ನಾನೊಂದು ಹ್ಯಾಂಡ್ಲ್ ಮಾಡಬಹುದು ಅನ್ನೋದು ಅಲ್ಲಿವರೆಗೂ ನನಗೂ ಗೊತ್ತಿರಲಿಲ್ಲ. ಬರ್ದ್ಮೇಲೂ ಓಕೆ ಬರ್ದಿದ್ದೀನಿ, ಇದು ನನಗ್ ಬಂದಂಗ್ ಬರ್ದಿದ್ದೀನಿ, ಬಟ್ ಇದು ಹೆಂಗಿದೆ ಅನ್ನೋದು ಗೊತ್ತಿಲ್ಲ. ಸೊ ಅವಾಗ ನನ್ನ ಫ್ರೆಂಡ್ಸ್ ಇನ್ನಿಬ್ರು ನಿತೇಶ್ ಮತ್ತೆ ಭರತ್ ಅಂತಿದ್ದಾರೆ, ಅವ್ರಿಗೂ ಶೇರ್ ಮಾಡಿದೆ ಅದನ್ನ. ಅವರೇ ಸೂಪರ್ ಆಗಿದೆ ಕಳ್ಸಿ ಸರ್ಗೆ ಅಂತಂದ್ರು. ಸರ್ ಕಳ್ಸಿ ಸರ್ ಖುಷಿ ಆಗ್ಬಿಟ್ರು. ಇನ್ನೊಂದು 14-15 ಡೇಸ್ ಏನು ಸುದ್ದಿ ಇಲ್ಲ ಮತ್ತೆ, ಬಿಕಾಸ್ ಅವ್ರ ಕೆಲಸದಲ್ಲಿ ಬಿಸಿ ಇದ್ರು. ಅವಾಗ ಒಂದಿನ ಮತ್ತೆ ಮೆಸೇಜ್ ಹಾಕಿದ್ರು. ನಾನು ಮೋಸ್ಟ್ಲಿ ಆ ಸಾಂಗು ಏನೋ ವರ್ಕ್ ಆಗ್ಲಿಲ್ಲ ಅಂತ ಅನ್ಕೊಂಡೆ, ಕರ್ಮದ ಕಲ್ಲನ್ ಲಿರಿಕ್ಸ್ ಬೇರೆ ಏನಾದ್ರು ಟ್ರೈ ಮಾಡ್ತಾರೆ. ಹಂಗ ಆಗುತ್ತೆ, ಎಷ್ಟೊಂದ್ಸಲ ಅವರು ಬಿಸಿ ಇರ್ತಾರೆ, ಮತ್ತೆ ಕೇಳೋದಕ್ಕೂ ಹೋಗಲ್ಲ, ಆ ತರ ಆಗುತ್ತೆ. ಬಟ್ ಒಂದು ಸ್ವಲ್ಪ ದಿನ ಆದ್ಮೇಲೆ ಒಂದ್ಸಲಿ ಬನ್ನಿ ಅಜ್ಜು ಸರ್ ಸ್ಟುಡಿಯೋಗೆ ಅಂತಂದ್ರು. ಹೋದಾಗ ಲೈಕ್ ಅಜ್ಜು ಸರ್ ತುಂಬಾ ಖುಷಿ ಪಟ್ರು. ಬಿಕಾಸ್ ತುಂಬಾ ರೂಟೆಡ್ ಆಗಿತ್ತು ಲಿರಿಕ್ಸ್ ಅದೆಲ್ಲ. ಅದರಲ್ಲಿ ಲೈಕ್ ಅವ್ರ ಕಡೆಯಿಂದ ಏನೋ ಚೇಂಜಸ್ ಇರಲಿಲ್ಲ, ಬಟ್ ನಾನೇ ಇನ್ನೊಂದಷ್ಟು ಬರ್ದಿದ್ದು ವರ್ಷನ್ಸ್ ತೋರಿಸ್ದೆ. ಅಂದ್ರೆ ಈಗ ನುಂಗಿಕೊಂಡವರು ಮಾಡೋ ಪಾಪನೆಲ್ಲ ಗಂಗೆ ಬಿಟ್ಟು ಹೋಗುತ್ತಾಳೆ ಪಶ್ಚಾತ್ತಾಪ ನಂಗೆ, ಆ ಲೈನ್ಸ್ ಫಸ್ಟ್ ವರ್ಷನ್ ಅಲ್ಲಿ ಇರ್ಲಿಲ್ಲ, ನಾನು ಆಪ್ಷನ್ ಅಂತ ಬರ್ದಿದ್ದೆ ಅದನ್ನ. ಸೊ ಅದನ್ನ ತೋರಿಸ್ದೆ, ಇದು ನೋಡಿ ಅಂದ್ರೆ ನಂಗೆ ಸ್ವಲ್ಪ ನಿಮ್ ಗಂಗೆ ಎಲ್ಲ ಓಕೆನಾ, ಬಿಕಾಸ್ ಗಂಗೆ ನಾರ್ತ್ ಇಂಡಿಯಾ ಇದು ಬಂದ್ಬಿಡುತ್ತೆ, ನಾವು ಇಲ್ಲಿದೇನೋ ಕತೆ ಬರೀತಾ ಇದೀವಲ್ಲ, ಇಲ್ಲ ಇದೆಲ್ಲ ತುಂಬಾ ಚೆನ್ನಾಗಿ ಕರೆಕ್ಟ್ ಆಗುತ್ತೆ. ಅಂಡ್ ಆ ಟೈಮಲ್ಲಿ ಇನ್ನೂ ಪ್ಯಾನ್ ಇಂಡಿಯಾ ಅನ್ನೋದು ಐಡಿಯಾನು ಇರಲಿಲ್ಲ ಯಾರಿಗೂ, ಅದು ಜಸ್ಟ್ ಕರ್ನಾಟಕದಲ್ಲಿ ರಿಲೀಸ್ ಮಾಡಿ. ಸೊ ನನಗೆ ಆ ಲೈನ್ಸ್ ಓಕೆನಾ ನೋಡಿ ಅಂತ ಹೇಳಿದೆ, ಬಟ್ ಇಲ್ಲ ಅದು ಕರೆಕ್ಟ್ ಆಗುತ್ತೆ ಮಾಡೋಣ ಅಂತ ಹೇಳಿ ಇದು ಮಾಡಿದ್ರು. ಆಮೇಲೆ ಅವಾಗ ಅಷ್ಟೇ, ಅದಾದ್ಮೇಲಿಂದ ನಾನು ಓಕೆ ಒಂದು ಸಾಂಗ್ ಆಯ್ತಲ್ಲ ಅನ್ನೋದೊಂದು ಸಮಾಧಾನದಲ್ಲಿ ಬಂದೆ. ಬಟ್ ಅದು ಒನ್ಸ್ ಫಿಲ್ಮ್ ರಿಲೀಸ್ ಆಗಿ ಹಾಡ್ ಹೊರಗಡೆ ಬಂದ ಮೇಲೆ ನನಗೆ ಗೊತ್ತಿರ್ಲಿಲ್ಲ ಅದು ಅಷ್ಟೊಂದು ಜನ ಇಷ್ಟಪಡ್ತಾರೆ ಅಂತ ಹೇಳಿ ಅಂತ. ಬಟ್